ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗೇ ಎದ್ದು ಮಕ್ಕಳನ್ನ ಈ ರೀತಿಯಾಗಿ ರೆಡಿ ಮಾಡಿದ್ದೆ. ನಾನು ಕೂಡ ಈ ರೀತಿಯಾಗಿ ರೆಡಿಯಾಗಿದ್ದೆ, ತುಂಬ ಸಿಂಪಲ್ಲಾಗಿ. ಹಾಗೆ ರೂಮನ್ನು ಏನು ತೊಗೊಂಡಿದ್ವಿ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಬೆಡ್ಶೀಟ್ ಎಲ್ಲ ಮಡಿಸಿ ಈಗ ರೂಮನ್ನು ಚೆಕ್ಔಟ್ ಮಾಡೋ ಸಮಯ ಆಗಿತ್ತು. ಪಾಪು ಈ ರೀತಿಯಾಗಿ ಕಾಣಿಸ್ತಾ ಇದ್ಲು. ತುಂಬ ಚೆನ್ನಾಗಿ ಇಬ್ಬರೂ ಆಟ ಆಡ್ಕೋತಾ ಇದ್ರು. ಈಗ ಜಸ್ವಿಕ್ ತನ್ವಿಕನ ಈ ರೀತಿಯಾಗಿ ರೆಡಿ ಮಾಡಿದ್ದೆ. ಇಲ್ಲಿಂದ ಸೀದಾ ನಾವು ಶಿವನ ಸಮುದ್ರ ವಾಟರ್ಫಾಲ್ ಏನಿದೆ, ಗಗನಚುಕ್ಕಿ ಭರಚುಕ್ಕಿ, ಅದನ್ನು ನೋಡ್ಕೊಬರೋಣ ಅಂತ ಈಗ ಮಲೆ ಮಹದೇಶ್ವರ ಬೆಟ್ಟ ಏನಿದೆ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಮಲೆ ಮಹದೇಶ್ವರ ಸ್ವಾಮಿಯ ಸ್ಟ್ಯಾಚು ಕೂಡ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಈಗ ಕಾರಲ್ಲಿ ಸಾಂಗ್ಗಳನ್ನೆಲ್ಲ ಕೇಳಿಕೊಂಡು ಹಾಯಾಗಿ ತಂಪಾದ ಗಾಳಿ, ತಂಪಾದ ವಾತಾವರಣ, ತುಂಬಾ ಟ್ರಿಪ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮೋಡ ಕವಿದ ವಾತಾವರಣ ಆಗಿದ್ರೂ ಕೂಡ ತಂಪಾದ ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ಒಳ್ಳೆಯ ವಾತಾವರಣ, ಒಳ್ಳೆಯ ಸೀನರಿ ಏನಿದೆ, ಈ ಥರ ಭತ್ತದ ಹೊಲ ಮತ್ತು ನೀರು, ಗದ್ದೆ, ಮೋಡ ಮತ್ತು ತಂಪಾದ ವಾತಾವರಣ ಎಲ್ಲ ಸೇರಿ ತುಂಬಾ ಹಿತವಾಗಿತ್ತು ಅಂತ ಹೇಳ್ಬೋದು. ನಾವು ಕೂಡ ಕಾರಲ್ಲಿ ತುಂಬಾ ಖುಷಿಯಾಗಿ, ಹ್ಯಾಪಿಯಾಗಿ ಸಾಂಗ್ಸ್ನೆಲ್ಲ ಹಾಕ್ಕೊಂಡು ಈ ರೀತಿ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಹೋಗೋದೇ ಒಂಥರ ಫ್ಯಾಮಿಲಿ ಟುಗೆದರ್ನೆಸ್ ಏನಿದೆ ಅದು ತುಂಬಾ ಇನ್ನೂ ಎಂಜಾಯಬಲ್ ಆಗಿತ್ತು. ಅಲ್ಲಿ ತುಂಬಾ ಒಳ್ಳೊಳ್ಳೆ ಈ ರೀತಿ ಹೊಲಗಳಾಗಲಿ, ಗದ್ದೆಗಳಾಗಲಿ ಅಥವಾ ಪ್ರಕೃತಿ ಸೌಂದರ್ಯ ಏನಂತೀವಿ ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಈಗ ಗಗನಚುಕ್ಕಿ ಹತ್ರ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಯಜಮಾನ್ರು ಮತ್ತು ಮಕ್ಕಳು ಎಲ್ಲರೂ ಈಗ ಸ್ವಲ್ಪ ಡಿಸ್ಟೆನ್ಸ್ ಎಲ್ಲ ಇದೆ. ಈಗ ನಡ್ಕೊಂಡು ಹೋಗಬೇಕು ಸ್ವಲ್ಪ ದೂರ ಒಳಗೆ, ಫ್ಯಾಮಿಲಿ ಸಮೇತ ಎಲ್ಲರೂ ಈಗ ಹೋಗ್ತಾ ಇದ್ದೀವಿ. ನೋಡಿ ವಾಟರ್ಫಾಲು ಹೇಗೆ ಕಾಣಿಸ್ತಾ ಇದೆ ಅಂತ, ದೂರದಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ನಮ್ಮ ಮನೆಯವರು ಮಕ್ಕಳನ್ನ ಕರ್ಕೊಂಡು ಈಗ ಮುಂದೆ ಹೋಗ್ತಾ ಇದ್ದಾರೆ. ಈಗ ಎಂಟ್ರೆನ್ಸಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಸ್ವಲ್ಪ ದೂರ ಮೆಟ್ಲು ಇಳ್ಕೊಂಡು ಹೋದರೆ ಇನ್ನೂ ವ್ಯೂ ನಿಮಗೆ ಹತ್ತಿರದಿಂದ ಕಾಣಿಸುತ್ತೆ. ಇದೆಲ್ಲ ನೋಡೋದೇ ಒಂದು ಕಣ್ಣಿಗೆ ಆನಂದ ಅಂತ ಹೇಳ್ಬೋದು. ಮಕ್ಕಳ ಮತ್ತು ಜನರ ಸುರಕ್ಷಿತ ಸಲುವಾಗಿ ಕೆಲವೊಂದು ಫೆನ್ಸಿಂಗ್ನ ಹಾಕಿದ್ರು ಮತ್ತು ದೂರದಿಂದನೇ ನೋಡೋ ಅವಕಾಶ ಇತ್ತು. ತುಂಬ ಹತ್ತಿರದಿಂದ ನೋಡೋ ಅವಕಾಶ ಇರಲಿಲ್ಲ. ಹಾಗಾಗಿ ಈ ರೀತಿ ಏನಿದೆ ಕಂಬಿಗಳನ್ನೆಲ್ಲ ಹಾಕಿದ್ರು ಮತ್ತು ಫೆನ್ಸಿಂಗ್ ಎಲ್ಲನೂ ಹಾಕಿದ್ರು. ಹಾಗಾಗಿ ನಾವು ಮೆಟ್ಲು ಇಳ್ಕೊಂಡ್ಬಂದು ದೂರದಿಂದನೇ ನೋಡಿ ಕಣ್ ತುಂಬ್ಕೊಂಡ್ವಿ. ಈ ರೀತಿಯಾಗಿ ಮಕ್ಕಳನ್ನ ನಮ್ಮ ಮನೆಯವರು ಸ್ವಲ್ಪ ಹೊತ್ತು, ನಾನು ಸ್ವಲ್ಪ ಹೊತ್ತು ನೋಡಿಕೊಂಡು ಮಕ್ಕಳಿಗೆ ಈ ರೀತಿ ವಾಟರ್ಫಾಲ್ನೆಲ್ಲ ಡೈರೆಕ್ಟಾಗಿ ತೋರಿಸ್ಕೊಂಡು ಅವ್ರು ಕೂಡ ತುಂಬಾ ಖುಷಿಪಟ್ಟರು. ಇದು ಅಲ್ಲಿ ಚಿಕ್ಕ ಮನೆ ಥರ ಮಾಡಿದ್ದಾರೆ. ಇಲ್ಲಿಂದ ನೋಡಿದರೆ ವ್ಯೂ ನಿಮಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈಗ ಇನ್ನೂ ಕೆಳಗೆ ಇಳಿದು ಹೋದರೆ ಈ ರೀತಿಯಾಗಿ ಇನ್ನೂ ಹತ್ತಿರದಿಂದ ನೋಡ್ಬೋದು. ಹಾಗೆ ವಾಟರ್ಫಾಲ್ನ ನೋಡಿಕೊಂಡು ಹಾಗೆ ನಮ್ಮ ನೆನಪಿಗೋಸ್ಕರ ಕೆಲವೊಂದು ಫೋಟೋಸ್, ವೀಡಿಯೋಸ್ನೆಲ್ಲ ಮಾಡಿಕೊಂಡು ಆನಂತರ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಟೈಮು ಪ್ರಕೃತಿ ಸೌಂದರ್ಯನ ಸವಿಯೋದು ತುಂಬಾ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಮತ್ತೆ ಮತ್ತೆ ಕಾಲನ ಕಳೆಯೋಕ್ಕಾಗಲ್ಲ ಅಂತ ಅಲ್ಲಿರೋ ಸಮಯ ಏನಿದೆ ಅದನ್ನು ಸಂಪೂರ್ಣವಾಗಿ ನಾವು ತೃಪ್ತಿ ಆಗೋಷ್ಟು ನೋಡಿಕೊಂಡು ಪ್ರಕೃತಿಯನ್ನು ಈ ರೀತಿ ಹತ್ತಿರದಿಂದ ಮಕ್ಕಳಿಗೆ ಕೂಡ ತೋರಿಸ್ಕೊಂಡು ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಅವ್ರಿಗೆ ಏನು ಅನಿಸುತ್ತೆ ಮತ್ತು ಅವರಿಗೆ ಒಂದು ಒಳ್ಳೆಯ ಅನುಭವ ಇದು. ಈ ರೀತಿ ಹೋಗಿದ್ವಿ, ಈ ರೀತಿ ವಾಟರ್ಫಾಲ್ ನೋಡಿದ್ವಿ ಅನ್ನೋದು ಅವ್ರಿಗೆ ಕೂಡ ಸ್ವಲ್ಪ ನೆನಪಿರುತ್ತೆ. ಅದಾದ ನಂತರ ಸ್ವಲ್ಪ ಮೇಲೆ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮೇಲಿಂದ ಹೇಗೆ ಕಾಣುತ್ತೆ ಅಂತ ನೋಡ್ತಾ ಇದ್ದೀವಿ. ಮೇಲಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದರ ಕಂಪ್ಲೀಟ್ ವ್ಯೂ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಮಕ್ಕಳನ್ನ ಕೂಡ ನಿಲ್ಲಿಸಿ ಕೆಲವೊಂದು ಫೋಟೋಸ್ನ ಅವ್ರ ಡ್ಯಾಡಿ ತೆಗಿತಾಯಿದ್ರು. ನಾನು ಕೂಡ ಕೆಲವೊಂದು ಫೋಟೋಸ್, ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಇದೆಲ್ಲ ಫ್ಯಾಮಿಲಿ ಅಂತ ಬಂದಾಗ ಇದೆಲ್ಲ ಒಂದು ಬೆಸ್ಟ್ ಮೆಮೊರಿಯಾಗಿ ಉಳಿಯುತ್ತೆ. ಈಗ ಅಲ್ಲಿಂದ ಸೀದಾ ಭರಚುಕ್ಕಿಗೆ ಹೊರಡ್ತಾ ಇದ್ದೀವಿ. ದಾರಿಯಲ್ಲೂ ಕೂಡ ತುಂಬಾ ಕ್ಯೂಟಾದ ಹೂಗಳನ್ನ ಬಿಟ್ಟಿತ್ತು. ಅದನ್ನು ಕೂಡ ನಮ್ಮ ಅಣ್ಣನ ಮಗಳು ನನಗೆ ಸ್ವಲ್ಪ ಈ ರೀತಿಯಾಗಿ ಕೊಡಲು, ಅದನ್ನು ಕೂಡ ಇಸ್ಕೊಂಡು ಈಗ ಕಾರಲ್ಲಿ ಮತ್ತೆ ಭರಚುಕ್ಕಿಗೆ ಹೊರಟ್ವಿ. ಇದು ಭರಚುಕ್ಕಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ತುಂಬಾ ಸುಂದರವಾಗಿದೆ ಮತ್ತು ಇದರ ಹತ್ತಿರದಿಂದ ವ್ಯೂ ಈ ರೀತಿಯಾಗಿ ಕಾಣಿಸ್ತಾ ಇದೆ. ತುಂಬಾ ಜೋರಾಗಿ ಧುಮುಕ್ತಾ ಇದ್ದ ವಾತಾವರಣ, ಹಾಗೆ ಬಿಸಿಲು ಎಷ್ಟೇ ಇದ್ರೂ ಈ ವಾಟರ್ಫಾಲ್ ಹತ್ರ ಬಂದಾಗ ಸ್ವಲ್ಪ ತಂಪಾಗಿ ಅನ್ನಿಸ್ತು. ಈ ಸೀನರಿ ಎಲ್ಲ ತುಂಬಾ ಚೆನ್ನಾಗಿ ಮನಸ್ಸಿಗೆ ಅಚ್ಚಾಗಿ ಉಳಿಯುವಂಥ ನೆನಪು ಅಂತ ಹೇಳ್ಬೋದು.
ಇದು ಇವತ್ತಿನ ಒಂದು ಪುಟ್ಟ ಬ್ಲಾಗ್ ಆಗಿತ್ತು. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.